ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ. ಹರಿಯೇ ನಮ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂ ನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ येन प्रादुरभावि भूमिवलजे विस्तारिको सन्ततिः प्राबोधिश्रुति पङ्कजं करुणया प्रकाशितत्वं परं ध्वान्तं ध्वंसमनाजि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे पूजा तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च प्रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्य प्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं ಶ್ರೀಯಾಹ. ಮುಂದಿನ ಶೇಷವಾಕ್ಯಾರ್ಥ ಚಂದ್ರಿಕಾದಲ್ಲಿ ನಿನ್ನೆ ಇದುವರೆಗೆ ನೋಡಿದಂತೆ 100 ಸೋಮಪಾನಕ್ಕೆ ಅರ್ಹರಾದ ದೇವತೆಗಳು ಅಂದ್ರೆ 100 ಅಂತಲ್ಲ, ಒಂದು ಭಗವಂತನ ರೂಪ ಇದೆ. ಆ ಭಗವಂತನ ರೂಪವನ್ನ ಬಿಟ್ರೆ ಏಕೋನ ಶತಸ್ಯೈವ ಗ್ರಹಣಂ ಇತಿ ಸಂಪ್ರದಾಯ. ಹೀಗೆ ಸಂಪ್ರದಾಯ ಇದೆ. ಹಾಗಾಗಿ 99 ದೇವತೆಗಳನ್ನ ಮಾತ್ರ ತಗೊಳ್ಬೇಕು ಅಂತ. ಇನ್ನು ಅಶ್ವಿನಿ ದೇವತೆಗಳು, ದ್ಯಾವ, ಪೃಥ್ವಿ ಇವನ್ನೆಲ್ಲ ಒಂದೊಂದೇ ದೇವತೆ ಅಂತ ತಗೊಳ್ಳೋದು. ದೇವತಾತ್ವೇನ ಐಕ್ಯೇನ ಎಲ್ಲ ಒಂದೇ, ಒಂದೊಂದು ಅಂತ ಹಾಗೆ ತಗೊಂಡಾಗ ಒಟ್ಟು ಸೇರಿ 99 ಆಗತ್ತೆ ಅಂತ ಉಲ್ಲೇಖ ಮಾಡಿದ್ರು. ಆದ್ರೆ ರುಭು ಅಂತ ಎಲ್ಲ ಬರುತ್ತೆ, ಅಲ್ಲಿ ಗಣವನ್ನ ತಗೊಳ್ಬೇಕು ಅಂತ. ಅಂದ್ರೆ ಒಂದು ಗಣ. ಅಲ್ಲಿ ದ್ಯಾವ ಪೃಥ್ವಿನಲ್ಲೂ ಎಲ್ಲಿ ಸಮಸ್ಯೆ ಆಗತ್ತೋ ಅಲ್ಲಿ 2 ಅಂತ ತಗೊಳ್ತಾರೆ. ಇಲ್ಲ ಅಂತ ಆದ್ರೆ ಅಲ್ಲಿ ಒಂದೇ ಅಂತ ಪರಿಗಣನೆ ಮಾಡ್ತಾರೆ. ಅಂತೂ ಸಂಖ್ಯೆಗೆ ವಿರೋಧ ಆಗ್ಬಾರ್ದು. ಆ ತರ ಸಂಖ್ಯೆಗೆ ವಿರೋಧ ಆಗದೆ ಇರೋ ತರಹ ಜಾಸ್ತಿ ಜನ ಇದ್ ಕಡೆ ಗುಂಪು ಅಂತ ತಗೊಳ್ಳೋದು, ಇಲ್ಲ ಒಂದೇ ಇದ್ರು ವಿಭಾಗ ಮಾಡ್ಕೊಂಡು 2 ಅಂತ ತಗೊಳ್ಳೋದು. ಈ ತರ ಸ್ವಾಮಿನಸ್ತು ಅಂತ ಈಗ ಇನ್ನೊಂದು ಅಭಿಪ್ರಾಯವನ್ನ ಹೇಳ್ತಾರೆ. ಅವ್ರು ಹೇಗೆ ಹೇಳ್ತಾ ಇದ್ದಾರೆ, ಉರುಕ್ರಮಸ್ಯ ಉಪಾಸ್ಯತೆಯ ಬಹಿರ್ಭೂತತ್ವೇಪಿ. ನಿಜ, ಉರುಕ್ರಮನ ಉಪಾಸನೆ ಇನ್ನೆಲ್ರೂ ಮಾಡ್ಬೇಕು. ಉರುಕ್ರಮ ಯಾರನ್ನೂ ಉಪಾಸನೆ ಮಾಡೋ ಅಗತ್ಯ ಇಲ್ಲ. ದೇವರು ಯಾಕೆ ಇನ್ನೊಬ್ಬರನ್ನ ಉಪಾಸನೆ ಮಾಡ್ಬೇಕು? ತನ್ನನ್ನ ಉಪಾಸನೆ ಮಾಡೋರು 99 ಜನ ಇದ್ದಾರೆ, ತಾನು 100ನೇವನಾಗಿ ಸೇರ್ಬಾರ್ದು. ಸರಿ,
ಆದ್ರೆ ಪಿತೃಭಿರೇವ ಶತಸಂಖ್ಯಾ ಪೂರಣಾತ್, ಪಿತೃಗಳಿದಾರಲ್ಲ ಪಿತೃಗಳನ್ನ ಸೇರಿಸ್ಬೇಕು. ಅವ್ರನ್ನ ಸೇರಿಸಿದಾಗ 100 ಆಗೋಗತ್ತೆ. 99 ದೇವರನ್ನ ಬಿಟ್ರೆ 100 ಪಿತೃಗಳಿಂದ ತುಂಬ ಹೋಗತ್ತಲ್ಲ. ಆದ್ರಿಂದ ತಾರತಮ್ಯ ಗಣನಾಯಾಮಪಿ ಶತಸಂಖ್ಯಾ ವಿವಕ್ಷಿತ ಏವ. ತಾರತಮ್ಯವನ್ನ ನಾವು ಗಣನೆ ಮಾಡ್ಬೇಕಾದ್ರೂ ತಾರತಮ್ಯದಲ್ಲೂ 100 ಜನ ಅಂತ ತಗೊಳ್ಬೇಕು. ಇಲ್ಲಿ 99 ಅಂತ ಅಷ್ಟೇ ತಗೊಳ್ಬಾರದು. ಯಾಕೆ ದೇವರನ್ನ ಸೇರಿಸದೇ ಇದ್ರು ಪಿತೃಗಳನ್ನ ಸೇರಿಸ್ಕೊಳ್ಬೇಕು ಅಂತ. ಆದ್ರಿಂದಲೇ ಅತಯೇವ ಮೂಲಕೋಶೇಶು ತತ್ವಪ್ರದೀಪೆ ಪಿತೃಪತಯ ಇತಿ ಪಾಠ ಸಂಗಚ್ಚತೆ. ಆದ್ರಿಂದಲೇ ಈ ತತ್ವಪ್ರದೀಪ ಗ್ರಂಥದಲ್ಲಿ ಪಿತೃಪತಯ ಅಂತ ಮಾಡಿದ್ದಾರೆ. ಪಿತೃಪತಯ ಅಂತ ಮಾಡಿದ್ರಿಂದ ಪಿತೃಗಳನ್ನು ಒಂದು ಸೇರಿಸ್ಕೊಳ್ಬೇಕು, ಬಿಡಬಾರ್ದು ಅಂತ ಅರ್ಥ. ಇದು ಮೂಲ ಕೋಶಗಳಲ್ಲಿ ಹಾಕಿದೆ ಅಂತ, ಅಂದ್ರೆ ಮೂಲ ಹಸ್ತಪ್ರತಿಗಳಲ್ಲಿ ಕೆಲವು ಕಡೆ ಹೀಗಿದೆ. ಹಾಗಾಗಿ ಆ ಪಾಠ ಸರಿ ಇದೆ ಅಂತ ತತ್ವಪ್ರದೀಪ ಗ್ರಂಥದ ಪಾಠ ನಿರ್ಧಾರ ಮಾಡಿದೆ. ಇದಾದ್ಮೇಲೆ ಅಲ್ಲ ಪಿತೃಗಳು ಕೂಡ ಜಾಸ್ತಿ ಜನನೇ ಇದಾರಲ್ವಾ ಅಂದ್ರೆ ಅಲ್ಲಿ ಸಮಸ್ಯೆ ಇಲ್ಲ. ಪಿತೃಗಳ ಗುಂಪು ಅಂತ ತಗೊಳ್ಳಿ, ಗುಂಪಂತೂ ಒಂದೇ, ಹಾಗಾಗಿ ಅಲ್ಲಿ ಸಮಸ್ಯೆ ಇಲ್ಲ. ಅದನ್ನ ಹೇಳ್ತಾರೆ. ಯದ್ಯಪಿ ಏವಂ ತೇಷಾಂ ಅನೇಕತ್ವಾತ್ ತದ್ ವಿವಕ್ಷಾಯಾಮ್ ಸಂಖ್ಯಾಧಿಕ್ಯಂ ಸಂಭವತಿ. ನಿಜ ಅವರನ್ನು ತಗೊಂಡು 100 ಹೇಗ್ ಮಾಡೋದು, ಜಾಸ್ತಿ ಜನ ಆಗ್ತಾರಲ್ಲ, ಅವರ ಪಿತೃಗಳ ಸಂಖ್ಯೆನೂ ಜಾಸ್ತಿ ಇದೆ ಅಂದ್ರೆ ಇಲ್ಲ. ತತ್ ಶಬ್ದೇನ ತತ್ ಗಣ ವಿವಕ್ಷಾಯಾಮ್ ಅಂದ್ರೆ ಗುಂಪನ್ನ ಗಣವನ್ನ ತಗೊಳ್ಳಿ, ಆದ್ರಿಂದ ಸಂಖ್ಯಾಧಿಕ್ಯ ಬರಲ್ಲ ಅಂತ ವಾರಣೆ ಮಾಡಿದ್ರು. ಹಾಗಾದ್ರೆ ಒಟ್ಟೇನಾಯ್ತು? ಅಜಮತ್ರ ನಿಷ್ಕರ್ಷ. ಒಟ್ಟಾಗಿ ಈ ವಿಷಯದಲ್ಲಿ ಏನ್ ತಿಳಿಬೇಕು ಇಷ್ಟೊಂದು ಚರ್ಚೆ ಮಾಡಿದ್ರಿಂದ ಅಂದ್ರೆ ಅದನ್ನ ಹೇಳ್ತಾರೆ. ಇದು ಜಯತೀರ್ಥರ ಶೈಲಿ. ಜಯತೀರ್ಥರು ಎಲ್ಲ ವಿಷಯನ ಹೇಳ್ತಾರೆ. ಮೊದಲು ಒಂದು ಶ್ಲೋಕ ತಗೊಳ್ತಾರೆ, ಅನುವ್ಯಾಖ್ಯಾನ ಶ್ಲೋಕ, ಅದರ ಪದ ಅರ್ಥ ಹೇಳ್ತಾರೆ, ಯಾವ್ದು ಕಠಿಣನೋ ಅದನ್ನ ಹೇಳಿರ್ತಾರೆ. ಆಮೇಲೆ ಅದನ್ನ ಜೋಡಿಸಿ ಒಂದ್ ಅರ್ಥ ಬರೀತಾರೆ. ಆಮೇಲೆ ಸಾರವಾಗಿ ಅರ್ಥ ಬರೀತಾರೆ. ಅದ್ರ ಮೇಲೆ ಪ್ರಶ್ನೆ ಮಾಡ್ತಾರೆ. ಸುಮಾರು ಹೊತ್ತು ಚರ್ಚೆ ನಡೆಯುತ್ತೆ. ಆಮೇಲೆ ಒಟ್ಟು ಇಷ್ಟ ಆಯ್ತು ಅಂತ ಕೊನೆಗೆ ಒಂದು ಪ್ಯಾರ ಬರೀತಾರೆ. ಬಹಳ ಮುಖ್ಯ ಅದು. ಕೊನೆಗ ಇದಮುಕ್ತಂ ಭವತಿ, ಏತದುಕ್ತಂ ಭವತಿ, ಅಥವಾ ಇದು ಗೂಢಾಭಿಪ್ರಾಯ ಇದು ಅಂತ ಒಂದ್ 5 ಲೈನಲ್ಲಿ ಅಷ್ಟೂ ವಿಷಯನ ಏನಿದೆ, ಏನ್ ಚರ್ಚೆ ನಡೀತೋ ಅದನ್ನ ಬರೆದು ಬಿಡ್ತಾರೆ. ಅದನ್ನ ಓದಿದ್ರೆ ಎಲ್ಲ ಅರ್ಥ ಆಗತ್ತೆ. ಅದನ್ನ ಓದ್ದೆ ಇನ್ನೇನ್ ಓದ್ರು ಅರ್ಥ ಆಗಲ್ಲ. ಒಂದ್ 16 ಬಾರಿ ಓದ್ಬೇಕು ಆ ಭಾಗಕ್ಕೆ ಬರ್ಲಿಕ್ಕೆ, ಆ ತರ ಆಗತ್ತೆ ಶೈಲಿ. ಹಾಗೆ ಇಲ್ಲೂ ಇಷ್ಟೆಲ್ಲಾ ಕೇಳಿದ್ಮೇಲೆ ನಾವ್ ಏನ್ ತಿಳ್ಕೊಳ್ಬೇಕು ಅದನ್ನ ಈಗ ಹೇಳ್ತಾರೆ. ಅಯಮತ ನಿಷ್ಕರ್ಷ ಏನು? ಉಕ್ತೇಶು ತ್ರಯೋದಶಸು ವಾ ದೇವೇಶು ಪ್ರಧಾನ ವಾಯುವಾದ್ಯಾಹ ದಶ ದೇವಾಹ ಶೇಷ ಶತದೇವತಾಪೇಕ್ಷಯ ಉತ್ತಮಾಹ ಪರಸ್ಪರ ತಾರತಮ್ಯ ಭಾಜಶ್ಚ ಅಂತ. ಅಂದ್ರೆ 13 ದೇವತೆಗಳನ್ನ ನಾವೇನ್ ಇದುವರೆಗೆ ಹೇಳಿದ್ವಿ. ಉಷಾ ಸ್ವಾಹ ಚ ಪರ್ಜನ್ಯೋ ಮಿತ್ರೋಗ್ನಿರ್ವರುಣೋ ವಿದುಹು ಅಂತೆಲ್ಲ ಏನ್ ಬಂತು. ಈ ಶ್ಲೋಕದಲ್ಲಿ ತಿಳಿಸಿದ 13 ದೇವತೆಗಳಲ್ಲಿ 10 ದೇವತೆಗಳೇನಿದ್ದಾರೆ ಅವರು ಮಿಕ್ಕಿದ 100 ದೇವತೆಗಳಿಗಿಂತ ಉತ್ತಮ. ಶೇಷ ಶತ ದೇವತೆ, ಮಿಕ್ಕಿದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಅವ್ರಿಗಿಂತ ಉತ್ತಮ. ಯಾರು? ಪ್ರಧಾನವಾಯು ಮೊದಲಾದ 10 ದೇವತೆಗಳು ಅಂತ ಬರುತ್ತೆ. ಮತ್ತೆ ಪರಸ್ಪರ ಅವರಲ್ಲೂ ತಾರತಮ್ಯ ಇದೆ ಆ 10 ದೇವತೆಗಳಲ್ಲಿ. ಇಷ್ಟು ಅಲ್ಲ, 10 ಅಲ್ಲ 13 ಅಲ್ವಾ? ಹೌದು. ಮುಂದೆ ಹೇಳ್ತಾರೆ ಅಶ್ವಿನೌ ಶೇಷ ಶತ ದೇವತಾ ಸಮಾನ. ಮಿಕ್ಕಿದ ದೇವತೆಗಳಿಗೆ ಅಶ್ವಿನಿ ದೇವತೆಗಳು ಸಮಾನ. ಅಂದ್ರೆ ಅಶ್ವಿನಿ ದೇವತೆಗಳು 19ನೇ ಕಕ್ಷೆಗೆ ಬರ್ತಾರೆ, ಮಿಕ್ಕಿದವರೆಲ್ಲ ಮೇಲಿನ ಕಕ್ಷೆಯಲ್ಲಿ ಇರ್ತಾರೆ 10. ಸರಿ, ಇನ್ನ ಕಡಿಮೆ ಯಾರಿರ್ತಾರೆ? ಪರ್ಜನ್ಯಸ್ತು ಅಧಮಃ. ಪರ್ಜನ್ಯ 20ನೇ ಕಕ್ಷೆ. 19ನಲ್ಲಿ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳೆಲ್ಲ ಬರ್ತಾರೆ, ಅಶ್ವಿನಿ ದೇವತೆಗಳು ಇರ್ತಾರೆ. ಕೆಳಗಡೆ 20ನೇ ಕಕ್ಷೆಯಲ್ಲಿ ಪರ್ಜನ್ಯ ಬರ್ತಾರೆ. ಇದಾದ್ಮೇಲೆ ಶೇಷದೇವಾಶ್ಚ ಪಿತ್ರಂತರ್ಭಾವೇನ. ಇನ್ನು ಪಿತೃಗಳಲ್ಲಿ ಮಿಕ್ಕಿದ ದೇವತೆಗಳೆಲ್ಲ ಸೇರ್ತಾರೆ. ಯಾರ್ಯಾರು ಹೇಳ್ತೀರೋ ಅವರು ಅವರೆಲ್ಲ ಸೇರಿ ಸಪ್ತ ಅಶೀತಿ ಅಷ್ಟಾಶೀತಿರುವ ಇದೆ. ಅದರಿಂದ 87 ಅಥವಾ 88 ಅಂತ ಇನ್ನೊಂದು ಪಕ್ಷಕ್ಕೆ ಬಂತು. 87 ಅಂತ ಇದುವರೆಗೆ ಬರ್ತಾ ಇದೆ, 87 13 ಅಂತ. ಈಗ 88 ಅಂತ ಬಂದಿದ್ದಾರೆ, ಯಾಕೆ ಪಿತೃಗಳನ್ನು ತಗೊಳ್ಳೋದ್ರಿಂದ. ಅದಾದ್ಮೇಲೆ ಇನ್ನೂ ಚರ್ಚೆ ಮಾಡ್ತಾರೆ. ಎಷ್ಟೇ ಆಯ್ತು? ತತ್ರ ಉಕ್ತ ಅಂತರ್ಭೂತಯೋರಪಿ ಅಶ್ವಿನೋಹೋ ಸಮತಯ ಶೇಷ ಕೋಟಿ ನಿಕ್ಷೇಪೇಣ ಪಕ್ಷದ್ವಯೇಪಿ ಏಕೋನ ನವತಿರೇವ ಪರ್ಯವಸ್ಯತಿ. ಅಂದ್ರೆ ಏಕವೂನ ನವತಿ ಅಂದ್ರೆ 89 ಅಂತ ಹೇಳ್ತಾರೆ. ನವತಿ ಅಂದ್ರೆ 90, ಏಕವೂನ ಒಂದು ಕಡಿಮೆ ಅಂದ್ರೆ 89 ಆಯ್ತು. ಇವ್ರು 89ಕ್ಕೆ ಬಂದು ನಿಲ್ಸಿದ್ರೆ. ಈಗ 89 ಯಾಕಾಯ್ತು? ಈಗ ಅಶ್ವಿನಿ ದೇವತೆಗಳಿಬ್ರಿದ್ದಾರೆ. ಅಶ್ವಿನಿ ದೇವತೆಗಳನ್ನ ಇಬ್ರು ಅಂತ ತಗೊಂಡಾಗ, ಪಿತೃಗಳನ್ನ ತಗೊಂಡಾಗ ಅಲ್ಲಿ 89ಕ್ಕೆ ಬರುತ್ತೆ. 87 ಆಯ್ತು. 87 ಆದ್ಮೇಲೆ ಇನ್ನಿಬ್ರು ದೇವತೆಗಳು ಪಿತೃದೇವ ಇದು ಅಶ್ವಿನಿ ದೇವತೆಗಳು ಇಬ್ರು ಅಂತ ತಗೊಂಡ್ರೆ ಆಗತ್ತೆ.
ಅಲ್ಲ ಅಶ್ವಿನಿ ದೇವತೆಗಳನ್ನ ಸೇರಿಸ್ಕೊಂಡ್ಬಿಟ್ಟಿದ್ವಲ್ಲ ಹಿಂದೆ, ಒಬ್ಬರೇ 88 ಆಗ್ಬೇಕಲ್ಲ, ದ್ಯಾವಾ ಪೃಥ್ವಿ ಇದೆ 2 ದೇವತೆ, ಅವು ಒಬ್ಬರನ್ನ ತಗೊಳ್ಳೋ. ಹೀಗೆ 89 ದೇವತೆಗಳಾಗ್ತಾರೆ. ಸಾಚ ಪರಸ್ಪರಂ ಸಮತ್ವೇನ, ಆ ಎಲ್ಲ ದೇವತೆಗಳು ಸಮಾನರಾಗಿದ್ದಾರೆ. ಮತ್ತೆ ಪರ್ಜನ್ಯನಿಗಿಂತ ಉತ್ತಮ, ಮಿತ್ರನಿಗಿಂತ ನೀಚ. ಮಿತ್ರನ ಕಕ್ಷೆ 17, ಪರ್ಜನ್ಯನ ಕಕ್ಷೆ 20, ಒಳಗಡೆ ಬರ್ತಾರೆ 19ನೇ ಕಕ್ಷೆಯಲ್ಲಿ ಇವರು ಅಂತ. ಇಷ್ಟು ಇವರ ಒಂದು ವಿವರಣೆ. ಹಾಗಾದ್ರೆ ಇವರು 87, 88 ಅಂತ ಇಟ್ಕೊಂಡವರು ಕೊನೆಗೆ 89ಕ್ಕೆ ಬಂದು ನಿಲ್ಲಿಸ್ತಾರೆ. ಶೇಷಕೋಟಿ ನಿಕ್ಷೇಪೇಣ ಅಶ್ವಿನಿ ದೇವತೆಗಳನ್ನು ಸಮಾನ ಅಂತ ಇಟ್ಕೊಂಡಾಗ 89ಕ್ಕೆ ಬರುತ್ತೆ ಅಂತ. ಅಂತೂ ಇದುವರೆಗೆ ಈ ವಿಷಯದ ಬಗ್ಗೆ ಯಾಕೆ ಇಷ್ಟೊಂದು ಚರ್ಚೆ ನಡೀತು ಅಂದ್ರೆ, ಜಯತೀರ್ಥರ ಪಂಕ್ತಿ ಒಂದಿದೆ, ಇಷ್ಟು ದೇವತೆಗಳನ್ನ ಬಿಟ್ಟು ಮಿಕ್ಕಿದವರೆಲ್ಲ ಸೋಮಪಾನ ಮಾಡ್ಲಿಕ್ಕೆ ಅರ್ಹತೆ ಇರೋರು ಅಂತ. ಇಷ್ಟು ದೇವತೆಗಳನ್ನ ಬಿಟ್ಟು ಮಿಕ್ಕಿದವರು ಸೋಮಪಾನಕ್ಕೆ ಅರ್ಹರು ಅಂದ್ರೆ ಯಾವ ದೇವತೆಗಳನ್ನ ಬಿಟ್ಟು ಯಾವ ದೇವತೆಗಳು ಸೋಮಪಾನಕ್ಕೆ ಅರ್ಹರು, ಎಷ್ಟು ಜನ, ಇದ್ರ ಬಗ್ಗೆ ಇಲ್ಲಿವರೆಗೆ ಚರ್ಚೆ ನಡೀತು. ತತ್ವ ಪ್ರದೀಪ ಗ್ರಂಥವನ್ನು ತಗೊಂಡ್ರು, ಅಲ್ಲಿ ಸ್ವಾಮಿನ ಸಂಪ್ರದಾಯ ಅಂದ್ರು, ಸ್ವಾಮಿನ ಅಂತ ಒಂದು ಮತ ಹೇಳಿದ್ರು, ತಮ್ಮ ಸಂಪ್ರದಾಯ ಏನಿದೆ ಅದನ್ನ ಹೇಳಿದ್ರು, ಆಮೇಲೆ ಒಟ್ಟು ನಿಷ್ಕರ್ಷ ಇದಿಷ್ಟು ಅಂತ ತಿಳ್ಕೊಳ್ಳಿ ಅಂತ ಕೊನೆಗೆ ಬರ್ತು. ಇಷ್ಟ ಇದಾದ್ಮೇಲೆ ಮುಂದಕ್ಕೆ ಆ ಪಂಕ್ತಿಯನ್ನ ವಿವರಣೆ ಮಾಡ್ತಾರೆ. ಅಂದ್ರೆ ಜಯತೀರ್ಥರ ಪಂಕ್ತಿ ಅಂದ್ರೆ ಅದಕ್ಕೆ ಅರ್ಥ ಬರೀತಾರೆ. ಉಕ್ತೇಭ್ಯೋ ಅನ್ಯೇತು ದೇವಾಹ, ಇದುವರೆಗೆ ಹೇಳಿದವರನ್ನ ಬಿಟ್ಟು ಮಿಕ್ಕಿದ ದೇವತೆಗಳಾದ್ರು ಅಂತ ಇದೆ. ಏನರ್ಥ ಇದಕ್ಕೆ? ಸೋಮ ಅರ್ಹ ಶತದೇವ ನ್ಯೂನ ನವಕೋಟಿ ಸಂಖ್ಯಾಕ ದೇವಾಹ, ಅಂದ್ರೆ ಸೋಮಪಾನ ಮಾಡ್ಲಿಕ್ಕೆ ಅರ್ಹರಾದ ದೇವತೆಗಳಿದ್ದಾರೆ. ಆ ದೇವತೆಗಳಿಗಿಂತ ಕಡಿಮೆ ಎಷ್ಟು? 9 ಕೋಟಿ ಸಂಖ್ಯೆಯಲ್ಲಿರೋ ದೇವತೆಗಳು, ನವಕೋಟಿ ಸಂಖ್ಯಾಕ ದೇವಾಹ. ಇದಕ್ಕೇನು ಇವಾಗ ಪ್ರಮಾಣ ಕೊಡ್ತಾರೆ. ಬೃಹತ್ ಭಾಷ್ಯ ಅಲ್ಲಿ ಒಂದು ಪ್ರಮಾಣ ವಾಕ್ಯ ಬಂದಿದೆ. ಆಚಾರ್ಯ ಹೇಳಿದ್ದಾರೆ, ತಾಭ್ಯ ಶತವರಾಸ್ತ್ವಿಂದ್ರಾಹ ಪುರಂದರ ಇತೀರಿತಾಹ ತೇಭ್ಯ ಶತವರಾಸ್ತ್ವನ್ನೇ ಇಂದ್ರಾಶ್ಚಾನ್ಯಾಶ್ಚ ದೇವತಾಹ ಅಂತ. ಅಂದ್ರೆ ನವಕೋಟಿ ಸಂಖ್ಯೆಯಲ್ಲಿರೋ ದೇವತೆಗಳು ಏನಿದಾರಲ್ಲ, ಇವ್ರನ್ನ ಎಲ್ಲಿ ಸೇರಿಸೋದೀಗ ಅಂತ ಪ್ರಶ್ನೆ. ಎಲ್ಲ ತಾರತಮ್ಯವನ್ನು ಹೇಳ್ಕೊಂಡ್ ಬಂದ್ರು, ಒಬ್ಬೊಬ್ಬರದೇ ತಾರತಮ್ಯ. ಆದ್ರೆ ಈಗ ಎಲ್ಲಿ ಸಮಸ್ಯೆ ಶುರುವಾಯ್ತು? ಈಗ ಪ್ರಧಾನವಾಗಿ 100 ಸೋಮ ದೇವತೆಗಳನ್ನ ಹೇಳಾಯ್ತು. ಆದ್ರೆ ಈಗ ಬೇಕಾಗಿರೋದು ಇನ್ ನವಕೋಟಿ ದೇವತೆಗಳು ಅಂತ ಬಂತು, ಇವ್ರನ್ನೆಲ್ಲ ಎಲ್ಲಿ ಸೇರಿಸೋದು ಈಗ? 9 ಕೋಟಿ ದೇವತೆಗಳು ಅಂದ್ರೆ ಇವರು ಬೇರೆ ದೇವತೆಗಳು, ಸೋಮಪಾನ ಅರ್ಹರಾದ ದೇವತೆಗಳಿಗಿಂತ ಬೇರೆಯವರು. ಇವರನ್ನೆಲ್ಲ ಕರ್ಮದೇವ ಸಮತ್ವೇನ ಉಕ್ತೇಹೇ ಅಂತಾರೆ. ಅಂದ್ರೆ ಕರ್ಮದೇವ, ಯಾರು ಕರ್ಮಾಭಿಮಾನಿ ದೇವತೆಯೋ ಆ ಕರ್ಮಾಭಿಮಾನಿ ದೇವತೆಯ ಜೊತೆಗೆ ಇವನ್ನೆಲ್ಲ ಸೇರಿಸಿ ಅಂತ ಉತ್ತರ ಕೊಟ್ರು. ಆದ್ರಿಂದ ಪರ್ಜನ್ಯನಿಗಿಂತ ಉತ್ತಮತ್ವೇನ ಕರ್ಮದೇವ ಸಮಾನತ್ವ. ಅಂದ್ರೆ ಪರ್ಜನ್ಯನಿಗಿಂತ ಉತ್ತಮ ಅಂತಂದ್ರೆ 20ನೇ ಕಕ್ಷೆಗಿಂತ ಮೇಲಕ್ಕೆ ಬರ್ತಾರೆ. 19, ಈ 18, 19ನೇ ಕಕ್ಷೆಯಲ್ಲಿ ಕರ್ಮದೇವತೆಗಳು ಬರ್ತಾರೆ. ಕರ್ಮಜ ದೇವತೆಗಳು ಅಂತ ಹೇಳ್ತೀವಲ್ಲ ಅವ್ರು. ಅಂದ್ರೆ ಇವಾಗ ಪ್ರಹ್ಲಾದರಾಜರನ್ನ ಕರ್ಮಜ ದೇವತೆ ಅಂತ ಹೇಳೋದಿದೆ. ಅಂದ್ರೆ ಶಂಕುಕರ್ಣರನ್ನ ಕರ್ಮಜ ದೇವತೆ 18, 19ನೇ ಕಕ್ಷೆಯಲ್ಲಿ ಬರ್ತಾರೆ ಅಂತ. ಅವತ್ತೇ ತಿಳಿಸಿದಂತೆ ಗಣಪತಿ ಕಕ್ಷೆ 18, ಇನ್ನು 19ನೇ ಕಕ್ಷೆಯಲ್ಲಿ ಕರ್ಮಜ ದೇವತೆ ಬರುತ್ತೆ. ಅಲ್ಲಿ ಪ್ರಹ್ಲಾದರಾಜರನ್ನ ಸೇರಿಸ್ತಾರೆ 19ನೇ ಕಕ್ಷೆ. ಪ್ರಹ್ಲಾದರಾಜರ 19ನೇ ಅಂದ್ರೆ ಕರ್ಮಜ ದೇವತೆ ಶಂಕುಕರ್ಣ ಮೂಲ ರೂಪ, ಅದು 19ನೇ ಕಕ್ಷೆ ಅದು ಅಂತ. ಅಂತೂ ಗಣಪತಿಗಿಂತ ಒಂದು ಕಕ್ಷೆ ಕೆಳಗೆ ಅಂತ, ಇದು ಗಣಪತಿಗೆ ಸಮಾನ ಅಂತ ಹೇಳೋದು ಇದೆ ಪಕ್ಷ. ಅಂತೂ ಗಣಪತಿಗಿಂತ ಒಂದು ಕಕ್ಷೆ ಕೆಳಗೆ ಅಂತ ಈ ಪ್ರಕಾರ ನೋಡಿದಾಗ ಸಿಗತ್ತೆ. ಎಲ್ಲ ರಾಜರುಗಳು, ಪ್ರಿಯವ್ರತ ಮಹಾರಾಜ, ಮಾಂಧಾತ, ಅಗಯ, ನಹುಷ, ಅಂಬರೀಷ, ಇವ್ರನ್ನೆಲ್ಲ ಸೇರಿಸೋತರ ಆ ಕಕ್ಷೆಯಲ್ಲಿ ಸೇರಿಸಿದ್ರು ಪ್ರಹ್ಲಾದರಾಜರನ್ನ. ಆ ಮುಖ್ಯ ಪ್ರಾಣದೇವರ ಆವೇಶ ಜಾಸ್ತಿ ಆದಾಗ ಒಂದ್ ಕಕ್ಷೆ ಮೇಲ್ ಹೋಗ್ತಾರೆ ಅಂತ ಕೆಲವರು ಆ ತರನು ಅರ್ಥ ಹೇಳ್ತಾರೆ. ಅಂತೂ ಇರ್ಲಿ, ಈಗ ನವಕೋಟಿ ದೇವತೆಗಳನ್ನ ಎಲ್ಲಿ ಸೇರಿಸಿದ್ರಿಂದ ಕರ್ಮ ದೇವತೆಗೆ ಸಮಾನ ಅಂದ್ರೆ 19ನೇ ಕಕ್ಷೆಗೆ ಬರ್ತಾರೆ ಇವರೆಲ್ಲ. ಅತ್ರ ಟೀಕಾಯಾಮ್ ಶತವೂನ ನವಕೋಟಿ ಸಂಖ್ಯಾಕ ದೇವತಾನ ಶತ ಅಂತರ್ಗತ ದೇವತಾಭ್ಯೋ ಅವರತ್ವೋಕ್ತಿಯ ಪರ್ಜನ್ಯಾದುತ್ತಮತ್ವೇನ ಕರ್ಮದೇವ ಸಮಾನತ್ವ ಮುಕ್ತಂ. ಕೆಲವ್ರು ಏನ್ ಮಾಡ್ತಾರೆ, ಈ ಶತವೂನ 100 ಕಡಿಮೆಯಾದ ನವಕೋಟಿ ಇದ್ರೆ 9 ಕೋಟಿ, 9 ಕೋಟಿಲಿ ಕಡಿಮೆ 100 ಕಡಿಮೆ ಮಾಡಿ. ಯಾಕಂದ್ರೆ ಇವರು ಯಾರು ಸೋಮಪಾನ ಅರ್ಹರಾದ ದೇವತೆಗಳನ್ನ ಬಿಡಬೇಕು ಅಂತ. ವಸ್ತುತ ಅವರನ್ನು ಇಲ್ಲೇ ಸೇರಿಸಿದ್ರು. ಆದ್ರೆ ಸೋಮಪಾನ ದೇವತೆ ಎಲ್ಲಾರನ್ನೂ ಅಲ್ಲ, 89 ಅಂತ ಕೆಲವ್ರ ಪ್ರಕಾರ, ಕೆಲವರು 88, 87, ಈ 3 ಪಕ್ಷ, 87, 88, 89. ಅಂದ್ರೆ ಭಗವಂತನ ಸೇರಿಸ್ದೇನೆ ಪ್ರಧಾನವಾಯುರನ್ನು ಸೇರಿಸ್ಕೊಂಡು ಈ ತರ ಎಲ್ಲ ಪಕ್ಷ ಇದೆಯಲ್ಲ, ಅದೆಲ್ಲ ಇಟ್ಟುಕೊಂಡಾಗ 89 ದೇವತೆಗಳು. ಅಲ್ಲಂತೂ
100 ಅಂತ ತಗೊಳ್ಳೋಣ. ಸೋಮಪಾನ ಅರ್ಹ ದೇವತೆ, ಅವ್ರನ್ನ ಬಿಟ್ರೆ 9 ಕೋಟಿ ಏನಿದೆ ಅವ್ರನ್ನೆಲ್ಲ ಪರ್ಜನ್ಯ ದೇವತೆಗಿಂತ ಉತ್ತಮ ಅಂದ್ರೆ 20ನೇ ಕಕ್ಷೆಗಿಂತ ಮೇಲೆ 19ನೇ ಕಕ್ಷೆಯಲ್ಲಿ ಕರ್ಮ ದೇವತೆಗೆ ಸಮಾನರಾಗಿ ಕಾಣ್ಬೇಕು. ಆದ್ರೆ ಇನ್ನೊಂದು ಹೇಳ್ತಾರೆ, ಸನ್ಯಾಯ ರತ್ನಾವಲಿ ನವಚಂದ್ರಿಕಯೋಸ್ತು ತತಃ ಪರ್ಜನ್ಯಾದವರ ಇತಿ ಪರ್ಜನ್ಯಾದವರತ್ವ ಮುಕ್ತಂ ಇತಿ ವಿರೋಧೋ ಅವಭಾತಿ. ಆದ್ರೆ ಸನ್ಯಾಯ ರತ್ನಾವಲಿ ಗ್ರಂಥ ಮತ್ತೆ ನವಚಂದ್ರಿಕ, ಈ ಚಂದ್ರಿಕಾ ಗ್ರಂಥದಲ್ಲಿ ಅಭಿನವ ಚಂದ್ರಿಕಾ ಇರಬೇಕು, ನವ ಅಂತ ಹಾಕಿದ್ದಾರೆ. ಈ ಚಂದ್ರಿಕಾ ಗ್ರಂಥದಲ್ಲಿ ತತಃ ಪರ್ಜನ್ಯಾದವರಾಹ ಅಂತ ಏನ್ ಹೇಳಿದಾರಲ್ಲಿ, ಈ ಪರ್ಜನ್ಯರಿಗಿಂತ ಕಡಿಮೆ ಅಂತ ಹೇಳಿದ್ದಾರೆ. ಅಂದ್ರೆ ವಿಷಯ ನಮಗ್ ಬೇಕಾಗಿದ್ದೇನು, ಪರ್ಜನ್ಯ 20ನೇ ಕಕ್ಷೆ, 20ನೇ ಕಕ್ಷೆಗಿಂತ ಮೇಲಿನವರು ಈ ಕೋಟಿ ದೇವತೆಗಳು ನವಕೋಟಿ ದೇವತೆಗಳು ಅಂತ ಬಂತು. ಆದ್ರೆ ಆ ಗ್ರಂಥಗಳೆಲ್ಲ ಗಮನಿಸಿದ್ರೆ ತತಃ ಪರ್ಜನ್ಯಾದ ಅವರಾಹ ಅಂತ ಹೇಳ್ಬಿಡ್ತಾರೆ, ಕಡಿಮೆ ಅಂತ ಹೇಳಿದ್ದಾರೆ. ಮತ್ತೆ 20ನೇ ಕಕ್ಷೆಗೆ ಮೇಲಕ್ ಬರ್ತಾರೆ ಯಾರು, ಈ ನವಕೋಟಿ ದೇವತೆಗಳು. ಆದ್ರೆ ಇದು ಹೇಗ್ ಸರಿ? ಯಾಕಂದ್ರೆ 21ನೇ ಕಕ್ಷೆಯಲ್ಲಿ ಅಪ್ರಖ್ಯಾತ ದೇವತೆಗಳು ಅಂತ ಕೆಲವರಿದ್ದಾರೆ. ಅಪ್ರಖ್ಯಾತ ದೇವತೆಗಳು ಅಂದ್ರೆ ಅವರ ಹೆಸರು ಪ್ರಸಿದ್ಧಿಗಿಲ್ಲ. ಈಗ ನವಕೋಟಿ ದೇವತೆಗಳು ಅಂದಲ್ಲ, ಅವ್ರ ಹೆಸರೇನೋ ನಮಗ್ ಗೊತ್ತಿಲ್ಲ, ಅದಕ್ಕೆ ಅಪ್ರಖ್ಯಾತ ಅಂತಾರೆ. ಪ್ರಖ್ಯಾತಿ ಇಲ್ಲದೆ ಇರುವಂತಹ ದೇವತೆಗಳು, ಅವ್ರ ದೇವತಾ ಪದವಿಯನ್ನು ಪಡೆದಿದ್ದಾರೆ, ಅಪರೋಕ್ಷ ಜ್ಞಾನ ಆಗಿದೆ ದೇವರದು. ಅದು ಅವ್ರ ಹೆಸರುಗಳು ಇಂದ್ರ ಚಂದ್ರ ಈ ತರ ಎಲ್ಲ ಪ್ರಸಿದ್ಧಿ ಇಲ್ಲ, ಅಪ್ರಖ್ಯಾತ ದೇವತೆ ಅಂತ ಅವ್ರನ್ನ ಕರೀತಾರೆ. ಕೆಲವರು ಆ ಕಕ್ಷೆಯನ್ನು ಒಪ್ಪೋದೇ ಇಲ್ಲ, ಅದೇ ಕೆಲವರು ಒಪ್ತಾರೆ. ಹೀಗೆ ಒಂದು ವಿವಾದ ಇದೆ ಆ ಕಕ್ಷೆಯಲ್ಲಿ, 21ನೇ ಕಕ್ಷೆಯಲ್ಲಿ. ಆದ್ರೆ ಇಲ್ಲಿ ನೋಡಿದಾಗ ಸನ್ಯಾಯ ರತ್ನಾವಲಿ ಗ್ರಂಥದ ಎಲ್ಲ ವಾಕ್ಯಗಳನ್ನು ನೋಡಿದಾಗ ಹಾಗ ಅನ್ಸತ್ತೆ, ಪರ್ಜನ್ಯನಿಗಿಂತ ಆಮೇಲೆ ಇವನ್ನೆಲ್ಲ ಸೇರಿಸ್ಬೇಕು ನವಕೋಟಿ ದೇವತೆಗಳನ್ನ ಅಂತ. ಆದ್ರೆ ತತ್ರ ಉದಾಹೃತ ಪ್ರಮಾಣಾನುಸಾರಿ ಟೀಕಾ ಅನುರೋಧಾತ್ ಪರ್ಜನ್ಯ ಶಬ್ದ ಲಕ್ಷಣಯ ಶತದೇವತಾ ಪರತಯ ಯೋಜ್ಯ ಇತಿ ಪರಿಹಾರ ಇತಿ ಸ್ವಾಮಿನಃ. ಆದ್ರೆ ಅಲ್ಲಿ ಪರಿಹಾರ ಕೊಟ್ಟಿದ್ದಾರಂತೆ. ಈ ತರ ವಿರೋಧ ಬಂದ್ರೆ ಏನ್ ಮಾಡಿ, ಆಗ ಈಗ ನಾವೊಂದು ಪ್ರಮಾಣ ಕೊಟ್ಟವಲ್ಲ ಆ ಪ್ರಮಾಣನು ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ಅಂದ್ರೆ ತಾಭ್ಯಶ್ರದವರ ಇಂದ್ರಾಹ ಅಂತ ಬೃಹತ್ ಭಾಷ್ಯ ಕೊಟ್ಟ ಒಂದು ಪ್ರಮಾಣ ಏನಿದೆ ಆ ಪ್ರಮಾಣ ಜೊತೆಗೆ ಸನ್ಯಾಯ ರತ್ನಾವಲಿ ಮಾತು ಬಂದಿದೆ, ಪರ್ಜನ್ಯಗಿಂತ ಉತ್ತಮನೋ ಅಧಮನೋ ಏನ್ ಮಾಡೋದು, ಈಗ ಒಂದೊಂದು ಗ್ರಂಥ ಒಂದೊಂದು ಹೇಳ್ತಲ್ವಾ ಅಂದ್ರೆ ಅದಕ್ಕೆ ಪರ್ಜನ್ಯ ಅನ್ನೋ ಶಬ್ದಕ್ಕೆ ಶತದೇವತಾ ಪರತೆಯ 100 ದೇವತೆಗಳ ಪರವಾಗಿ ಯೋಜನೆ ಮಾಡಿ. ಪರ್ಜನ್ಯ ಅನ್ನೋದ್ರಿಂದ ಪರ್ಜನ್ಯನಿಗಿಂತ ಈ ಶತದೇವತೆಗಳಿದ 100 ಜನ ಸೋಪಾನರಹ ದೇವತೆಗಳು ಅವರನ್ನು ತಗೊಳ್ಳಿ, ಅವರಿಗಿಂತ ಕಡಿಮೆ ಅಂತ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ 100 ದೇವತೆಗಳಿಗಿಂತ ಕಡಿಮೆ ಅಂದ್ರೆ ಏನರ್ಥ? ಅವಾಗ 20ನೇ ಕಕ್ಷೆಗೆ ಬರ್ತಾರೆ. ಪರ್ಜನ್ಯರಿಗಿಂತ ಅವರ ಅಲ್ಲ, ಪರ್ಜನ್ಯರಿಗೆ ಸಮಾನರಾಗಿ ಬರ್ತಾರೆ ಅಂತ ಆಯ್ತು. ಹಾಗಾದ್ರೆ ನವಕೋಟಿ ದೇವತೆಗಳು ಈ ಶತದೇವತೆಗಳಿಗಿಂತ ಕಡಿಮೆ ಅಂತ ಆಯ್ತು. ಅದನ್ನ ಇಲ್ಲಿ ವರ್ಣನೆ ಮಾಡಿದ್ರು. ಈ ತರ ಪರಿಹಾರ ಅದಕ್ಕೆ ಅಂತ ಇಲ್ಲಿ ಅವರ ಅಭಿಪ್ರಾಯವನ್ನ ವರ್ಣಿಸಿದ್ದಾರೆ ಸ್ವಾಮಿನಃ ಅಂತ ಹೇಳಿ. ಅದು ತಮ್ಮ ಗುರುಗಳ ಬಗ್ಗೆ ಸ್ವಾಮಿಗಳು ಅಂತ ಹೇಳಿ ಅವ್ರು ಹೇಳ್ತಾರೆ. ಇಷ್ಟು ಇಲ್ಲಿಗೆ ಒಂದು ಪ್ರಧಾನವಾದ ವಿಚಾರ ಇಲ್ಲಿ ಶೇಷವಾಕ್ಯರದ ಚಂದ್ರಿಕಾ ಟಿಪ್ಪಣಿಯಲ್ಲಿ ಮುಕ್ತಾಯ ಆಯ್ತು. ನನು ರುದ್ರ ಸ್ವಯಂಭುವ ಮನು ಅಂತ ಅಲ್ಲಿಂದ ಹಿಡಿದು ಈ ಪ್ಯಾರದವರೆಗೆ ಒಂದು ಪ್ರಧಾನವಾದ ವಿಷಯ ತಾರತಮ್ಯದ ಬಗ್ಗೆ. ಇದರ ಬಗ್ಗೆ ವಾಕ್ಯಾರ್ಥ ರತ್ನಮಾನದಲ್ಲಿ ಒಂದು ವಿಷಯ ಹೇಳ್ತಾರೆ. ಈ ನವಕೋಟಿ ದೇವತೆಗಳು ಅಂತ ಬಂತಲ್ಲ, ಅದರ ಬಗ್ಗೆ ಒಂದು ವಿವರಣೆಯನ್ನ ಕೊಡ್ತಾರೆ. ಅದಕ್ಕೆ ಹೋಗೋಣ. ಮುಂದಿನ ಟಿಪ್ಪಣಿ ವಾಕ್ಯಾರ್ಥ ರತ್ನಮಾಲ, ಇದರ ವಿವರಣೆ ಒಂದಿದೆ. ಅದರಲ್ಲಿ ಮೊದಲೆಲ್ಲ ವಿಷಯ ವ್ಯಾಕರಣದ ವಿಚಾರಗಳು. ನಮ್ಗೆ ಅದರಲ್ಲಿ ಆ ಶಬ್ದ ಹೀಗ್ ಬಳಸ್ಬೇಕಾ ಅಂತಾರೆ, ಚರ್ಚೆ ಮಾಡ್ತಾ ಹೋಗ್ತಾರೆ. ನಮಗದ ಅಗತ್ಯ ಇಲ್ಲ. ವಿಷಯ ದೃಷ್ಟಿಗೆ ಬಂದ್ರೆ ನಮಗ್ ಬೇಕಾಗಿರೋ ವಿಷಯ ಯಾವುದು? ಇಲ್ಲಿ ಯದ್ಯಪಿ ತತ್ವ ಪ್ರದೀಪೆ ಅಂತ ಒಂದು ಭಾಗ ಬರುತ್ತೆ, ಪ್ರದರ್ಶಿತ ಇತಿ ಅಂತ ಒಂದು ಪ್ರತೀಕ ಬೋಲ್ಡ್ ಲೆಟರ್ ಇರುತ್ತಲ್ಲ, ಅದು ಪ್ರದರ್ಶಿತ ಇತಿ ಅಂತ ಅದಾದ್ಮೇಲೆ ಬರುತ್ತೆ ಕೊನೆಗೆ, ಈ ಟಿಪ್ಪಣಿಯ ಕೊನೆಗೆ. ಯದ್ಯಪಿ ತತ್ವ ಪ್ರದೀಪೆ ಪೂರ್ಣ ಕೊನೆಗೂ ಅಲ್ಲ, ಒಂದು ಪ್ಯಾರದ ಹಿಂದೆ ಬರುತ್ತೆ. ಯದ್ಯಪಿ ತತ್ವ ಪ್ರದೀಪೆ ಯಥಾ ನವಕೋಟೀನಾಂ ದೇವಾನಾಂ ಮಧ್ಯೆ ಶತಮೇವ ಸೋಮಾಧಿಕಾರಿಣಃ. ಈಗ ತತ್ವ ಪ್ರದೀಪ ಗ್ರಂಥದಲ್ಲಿ ಏನ್ ಹೇಳಿದ್ರು? ನವಕೋಟಿ ದೇವತೆಗಳಲ್ಲಿ 100 ಜನ ಸೋಮಪಾನಕ್ಕೆ ಅರ್ಹರಾದ ದೇವತೆಗಳು, ಅಧಿಕಾರಿಗಳು ಅಂತ ಬಂತು. ವಸ್ತುತಃ ಸೋಮಪಾನಕ್ಕೆ ಅಧಿಕಾರಿ ಅಂದ್ರೆ ಪರಮಾತ್ಮನ್ ತಗೊಳ್ಳಿಕ್ ಬರಲ್ಲ, ಯಾಕಂದ್ರೆ ಅವನು ಅಧಿಕಾರಿ ವರ್ಗದಲ್ಲೇ ಸೇರಲ್ಲ. ಉರುಕ್ರಮ ಉಪೇಂದ್ರ ಅದನ್ನು ಹೊರಗೆ ಹಾಕಬೇಕು 100 ಗುಂಪಿನಿಂದ. 99 ಆಯ್ತು, ಅದ್ರ 99 ಅಂತ ಹೇಳಿಕ್ ಬರಲ್ಲ. ಯಾಕೆ ಅಂದ್ರೆ ಇವ್ರನ್ನ 19ನೇ ಕಕ್ಷೆಯಲ್ಲಿ ಸೇರಿಸ್ಲಿಕ್ಕೆ ಬರಲ್ಲ 99 ಜನನ. ಅಲ್ಲಿ ಯಾಕಂದ್ರೆ ಪ್ರಧಾನ ವಾಯುದೇವರಿದ್ದಾರೆ, ರುದ್ರದೇವರು, ಪ್ರಧಾನ ರುದ್ರದೇವರಿದ್ದಾರೆ, ಅದನ್ನ ಅವ್ರನ್ನೆಲ್ಲ ಹೊರಗೆ ಹಾಕ್ಬೇಕು ಅಂದ್ರೆ ಆ ಗುಂಪಿನಿಂದ. ಅದನ್ನ ಹೇಳ್ತಾರೆ ಮುಂದೆ. ಪ್ರಧಾನ ವಾಯು ವಸುರುದ್ರ ಆದಿತ್ಯಾಹ ಮರುತಃ ವಿಶ್ವೇ ದೇವಾಹ ಬೃಹಸ್ಪತಿ
ಪಿತೃಪತಯಃ ಅಶ್ವಿನೌ ರುಭವೋ ದ್ಯಾವಾ ಪೃಥಿವ್ಯಂತಾಃ ದ್ವೇ ಬ್ರಹ್ಮಣಿ ಪರಾವರೆ ಪರಂ ಬ್ರಹ್ಮ ವಿಷ್ಣುವಾಖ್ಯಂ ಅಪರಂ ಚತುರ್ಮುಖ ಇತಿ ನವಕೋಟ್ಯೋ ಹಿ ದೇವಾನಾಂ ಇತ್ಯಾದಿ ಭಾಷ್ಯೋದಾಹೃತ ಪ್ರಮಾಣ ವ್ಯಾಖ್ಯಾನ ಮಾತ್ರ ಕರಣೇಪಿ ಸಂಖ್ಯಾ ವಿಶೇಷ ಅಭಿಧಾನಮಪಿ ತತ್ರ ಅಸ್ತಿ. ಅಂದ್ರೆ ಪಟ್ಟಿ ಮಾಡಿದ್ರು ಯಾರ್ಯಾರು ಈ 100 ದೇವತೆಗಳು ಬರ್ತಾರೆ. ಆ 100 ದೇವತೆಗಳ ಹೆಸರಿನಲ್ಲೇ ಹೇಳ್ತಾ ಬಂದ್ರು. ಚತುರ್ಮುಖ ಬ್ರಹ್ಮದೇವರ ಬಗ್ಗೆನೂ ಬಂತು, ಯಾಕೆ ವಾಯುದೇವರು ಅಲ್ಲಿದ್ದಾರೆ, ಅದರಿಂದ ಚತುರ್ಮುಖ ಬ್ರಹ್ಮದೇವರನ್ನು ತಗೊಂಡಿದ್ದಾರೆ. ಆದ್ರೂ ಕೆಲವು ಸಂಖ್ಯೆಯನ್ನ ವಿಶೇಷವಾಗಿ ಕೊಡ್ಬೇಕು. ಸಾಮಾನ್ಯವಾಗಿ ಹೇಳ್ಬಿಟ್ಟಿದ್ದಾರೆ ವಸ್ತುತಃ ಪ್ರಮಾಣದಲ್ಲಿ, ಭಾಷ್ಯದಲ್ಲಿ ಉದಾಹರಿಸಿದ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ಹೇಳಿದ್ದಾರೆ. ಇಷ್ಟಿಷ್ಟು ಅಂತ ಬಾಯ್ ಬಿಟ್ಟು ಹೇಳಲಿಲ್ಲ. ಈಗ ಅಷ್ಟವಸುಗಳು ಅಂತ ಹೇಳಿಲ್ಲ, 8 ಅದು ಹೇಳಿಲ್ಲ. ಮತ್ತೆ ಏಕಾದಶ ರುದ್ರರು ಅದೆಲ್ಲ ಹೇಳಿಲ್ಲ. ಆದ್ರೆ ನಾವು ತಿಳ್ಕೊಳ್ಬೇಕಾಗಿ, ಯಾಕೆಂದ್ರೆ ಶ್ರುತಿ ಸ್ಮೃತಿ ಅಲ್ಲಲ್ಲಲ್ಲಿ ಸಿಗತ್ತೆ. ಏನಂತ 8 ವಸುಗಳು 11 ರುದ್ರರು, ದ್ರೋಣ ಪ್ರಾಣ ಧ್ರುವ ಅರ್ಕ ಅಗ್ನಿ ಅಂತೆಲ್ಲ ವಸುಗಳ ಬಗ್ಗೆ ಹೇಳಿ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ. ಅದರಿಂದ ವಸ್ತುತಃ ಈ ಪ್ರಮಾಣ ವಾಕ್ಯಗಳನ್ನು ನೋಡಿದಾಗ 100 ದೇವತೆಗಳು ಅಂದ್ರೆ ಅದರಲ್ಲಿ ಇಷ್ಟು ವಸು ಇಷ್ಟು ರುದ್ರರು ಅಂತ ಇಲ್ಲ. ಸುಮ್ನೆ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ, ಇಷ್ಟು ರುದ್ರರು ಮತ್ತೆ ವಸುಗಳು ತಗೊಳ್ಳಿ ಹಾಗೆ ಹೇಗೆ ಅಂತ. ಎಷ್ಟು ಅಂತ ಹೇಳಿಲ್ಲ. ಅದೇ ಬೇರೆ ಬೇರೆ ಪ್ರಮಾಣಗಳು ನೋಡ್ಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಿ ಅಂತ ಹೇಳಿ ಇನ್ನೊಂದು ಪ್ರಮಾಣ ಕೊಡ್ತಾರೆ. ಪ್ರಧಾನ ವಾಯುರ್ವಸವೋ ರುದ್ರಾದಿತ್ಯ ಮರುದ್ಗಣಾ ಬೃಹಸ್ಪತಿರ್ಬುದ್ಧ್ಯಾವ ಪೃಥಿವೀ ಚಾಶ್ವಿನೌ ತಥಾ ವಿಶ್ವೇ ದೇವಾಶ್ಚ ಪಿತರ ಶತಸ್ಥಾ ದೇವತಾಮತಃ. ಇದೊಂದು ಕಂಠಪಾಠ ಮಾಡ್ಕೊಂಡ್ಬಿಟ್ರೆ 100 ದೇವತೆಗಳು ಯಾರು ಅಂತ ಬಾಯಿಗೆ ಬಂದ್ಬಿಡುತ್ತೆ, ಯೋಚನೆ ಮಾಡೋ ಅಗತ್ಯ ಇರಲ್ಲ ಅಂತ ಒಂದು ಪ್ರಮಾಣ ಕೊಟ್ಟು. ಇದಾದ್ಮೇಲೆ ಅವ್ರು ಹೇಳ್ತಾರೆ, ಅತ್ರ ಅಧಿಕ ವಿಚಾರ ತಾರತಮ್ಯ ಸ್ತೋತ್ರ ನವಕಂ ಸಂಗೃಹೀತಂ ಅಸ್ತಿ ತದವಲೋಕ್ಯ ಬೃಹತ್ ಭಾಷ್ಯ ತೈತ್ತರೀಯ ಋಗ್ಭಾಷ್ಯ ಗೀತಾಭಾಷ್ಯಾದಿ ತತ್ತತ್ ಗ್ರಂಥಸ್ಥಂ ಪ್ರಮಾಣ ಜಾತಂ ಪ್ರಮಾಣ ಸಂಗ್ರಹಸ್ಥಂ ವಾ ಸಂಗೃಹೀತ ವಾಕ್ಯ ಜಾತಂಚ ಅವಲೋಕ್ಯ ಕರ್ತವ್ಯೋ ಅಸ್ತಿ. ಇವ್ರಿಷ್ಟು ಬರ್ದವರು ಇನ್ನೂ ಮಾಡೋದ್ ಕೆಲಸ ಇದೆ ಅಂತ ಹೇಳಿ ಮುಕ್ತಾಯ ಮಾಡ್ತಾರೆ. ಈ ಭಾಗದಲ್ಲಿ ಏನ್ ಹೇಳ್ತಾರ ಅವರು, ಅದು ಇನ್ನೂ ಇಲ್ಲಿ ಅಧಿಕ ವಿಚಾರ ಇದೆ. ತಾರತಮ್ಯ ಸ್ತೋತ್ರ ನವಕ ಅಂತ 9 ತಾರತಮ್ಯ ಸ್ತೋತ್ರ ಸಂಗ್ರಹ ಮಾಡಿದೆ. ಅದನ್ನ ನೋಡಿ ಬೃಹದಾರಣ್ಯಕೋಪನಿಷತ್ ಭಾಷ್ಯ, ತೈತ್ತರೀಯ ಉಪನಿಷತ್ ಭಾಷ್ಯ, ಋಗ್ಭಾಷ್ಯ, ಗೀತಾ ಭಾಷ್ಯ, ಇನ್ನೂ ಬೇಕಾದಷ್ಟು ಗ್ರಂಥದಲ್ಲಿ ಪ್ರಮಾಣಗಳಿವೆ. ಮತ್ತೆ ಪ್ರಮಾಣ ಸಂಗ್ರಹ ಗ್ರಂಥದಲ್ಲೂ ಬೇಕಾದಷ್ಟಿದೆ. ಪ್ರಮಾಣ ಸಂಗ್ರಹ ಅಂತ ಒಂದಿಷ್ಟಿದೆ. ಹಾಗೆ ಇನ್ನೂ ವಾಕ್ಯಗಳು ಸಂಗ್ರಹ ಮಾಡಿದೀವಿ, ಅದನ್ನೆಲ್ಲ ನೋಡಿ ಇನ್ನೂ ಮಾಡ್ಬೇಕಾಗಿದ್ದಿದೆ ಅಂತ ಬರ್ದ್ ನಿಲ್ಲಿಸ್ಬಿಡ್ತಾರೆ. ತಮ್ಮ ಅಭಿಪ್ರಾಯವನ್ನ ಹೇಳಿಲ್ಲ. ಇನ್ನೂ ಮಾಡೋದಿದೆ ಇದ್ರಲ್ಲಿ ಕೆಲಸ ಅಂತ, ಈ ತಾರತಮ್ಯದ ಬಗ್ಗೆ ಅಂತ ಇಷ್ಟ ಹೇಳಿದ್ರು. ಇದಾದ್ಮೇಲೆ ಕೊನೆಗೆ ಅವರು ಈ 100 ಅನ್ನೋದಕ್ಕೆ ಏನ್ ಅರ್ಥ ಅಂದ್ರೆ 100 ಅಂತ ಅರ್ಥ ಅಲ್ಲ, ಬಹಳ ಅಂತ ಅರ್ಥವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಬಹಳ ಜನ, ಬಹಳ ದೇವತೆಗಳಿದ್ದಾರೆ. ಯಾಕೆ 100 ಅನ್ನೋದು ತಪ್ಪಾಗತ್ತೆ. ಸೋಮಪಾನಕ್ಕೆ ಅರ್ಹರಾದ ದೇವತೆಗಳಿಂದ 100 ಅಂತಲ್ಲ, 99 ಅಥವಾ ಏನಾದ್ರು ಹೇಳ್ಬೇಕಲ್ಲ. ಅದಕ್ಕೆ ಅನೇಕ ದೇವತೆಗಳಿದ್ದಾರೆ, ಬಹುದೇವತೆಗಳು ಅಂತ ಇಷ್ಟೇ ಅರ್ಥ ಮಾಡಿ ಅಂತಾನು ಒಂದು ಪರಿಹಾರ ಕೊಡ್ತಾರೆ. ಇನ್ನೂ ಕೆಲವು ವಿಷಯ ಇದೆ ಈ ಟಿಪ್ಪಣಿಲಿ. ಈ ಟಿಪ್ಪಣಿಯ ವಿಷಯವನ್ನ ಮುಕ್ತಾಯ ಮಾಡಿದ್ರೆ ನಾವು ಮುಂದಿನ ಅಧಿಕರಣ ಅಂದ್ರೆ ಈ ತಾರತಮ್ಯದ ಬಗ್ಗೆ ಎಲ್ಲ ವಿಚಾರಗಳು ಮುಕ್ತಾಯ ಆಗಿ ಮುಂದಕ್ಕೆ ಹೋಗ್ಬೋದು ಅಂತ ತಿಳಿಸ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ. ಧನ್ಯವಾದಗಳು. ಹರಿಯೇ ನಮಃ. ನಮಸ್ಕಾರ.